ಸೂಳೆಕೆರೆ ನೀರು ಆಚೆ ಕಡೆ ಬಿಟ್ಟಿರೋದ್ರಿಂದ ಎಲ್ಲ ಮೀನು ಹಿಡಿಯೋಕ್ಕೆ ಜನ ಸಾಗರ ಸೇರಿಬಿಟ್ಟೈತೆ. ಫುಲ್ಲು ಜನ ಮುತ್ಕೊಬಿಟ್ಟವ್ರೆ ಸುತ್ತಮುತ್ತ ಹಳ್ಳಿ ಕಡೆಯಿಂದ ಬಂದು. ಫ್ರೀ ಅಲ್ಲ ಮೀನು. ಜಿಲೇಬಿ ಬೇಕು, ಆನೆ ತಲೆ ತಿನ್ಬೇಡ ಅಂತ ಹೇಳವ್ರಿ ಡಾಕ್ಟ್ರು. ಎಲ್ಲ ಜನ ಸೇರ್ಕೊಂಡವ್ರು ನೋಡಿ. ಮೀನು ಫುಲ್ ಮೀನು ಇವತ್ತು. ಎಲ್ಲ ಮೀನು ಹಿಡಿಯೋಕ್ಕೆಲ್ಲ ನಿಂತುಬಿಟ್ಟು ಸೂಳೆಕೆರೆದು ಉಳ್ ತೆಗಿಯೋಕ್ಕೆ ನಾವು ಬಂದವೆ. ನೀರು ಆಚೆ ಕಡೆ ಬಿಟ್ಟವ್ರೆ. ಇವ್ರು ಆ ಕಡೆ ನೋಡ್ಬಿಟ್ಟು ಆಮೇಲೆ ನಾವು ನೆಕ್ಸ್ಟ್ ಆ ಕಡೆ ಬೀಳ್ತೀವಿ. ಎಲ್ಲನೂ ಹಣ ಹಾಕ್ತಾನೆ, ಬೆಂಡ್ತಾನೆ. ಬೆಂಡಿ ತಕ್ಷಣ ಏನೂ ಸಿಗಲಿಲ್ಲ. ಸೂಳೆಕೆರೆ ಉಳ್ ತೆಗಿಯೋಕ್ಕೆ ನೀರೆಲ್ಲ ಆಚೆ ಕಡೆ ಬಿಟ್ಟವ್ರೆ. ಇಲ್ಲೆಲ್ಲ ನೀರು ಆಚೆ ಕಡೆ ಬಿಟ್ಟಿದ ತಕ್ಷಣ ಮೀನು ಹಿಡಿಯೋಕ್ಕೆ ಎಲ್ಲರೂ ರೆಡಿ ಆಗೋವ್ರೆ. ನಿಧಾನ ಕೊಚ್ಕಿಚ್ಗೆ ಹೋಗ್ಬಿಟ್ಟಿರಾ. ಹುಷಾರು. ಮೀನು ಗೀನು ಬಂದು ಒಡಗಿಡ್ಬಿಡೋದು. ಮೀನು ಬಂದು ನಿಮ್ದು ಚಿಕ್ಕ ಮೀನು ಹಿಡ್ಕೊಬಿಟ್ಟು. ಹಿಡ್ಕರಿ ಹೆಂಕ ಬಾರೋ ಹಿಡಿ ಬಾರೋ ಮೀನಾ. ಏನಪ್ಪ ಓಸಿ ಮೀನು ಅಂದ್ರೆ ಇಷ್ಟೊಂದು ಜನ ಸೇರ್ಕೊಂಡ್ಬಿಟ್ಟವ್ರೆ. ಚಿಕ್ಕುತ್ತಾ? ಏಯ್ ಯಾವ ಸರಿಯಾಗೈತಲ್ಲ. ಯಾವ್ದದು? ಎತ್ರೆ ಸಾಕು. ಎಳ್ಕರಿ ಸಾಕು. ಬೇರೆದಾಕ್ರಿ. ಗಜ. ಓ ಕ್ಯಾಟ್ಲಕ್ಕು. ಎತ್ರೆ ಎಳ್ಕರಿ. ಏನಪ್ಪ ಇರೋ ಮೀನೆಲ್ಲ ತೀರಿಸ್ತಾರೆ ಇವತ್ತು. ಮದ್ದೂರಿಗೆ ಮೀನು ಫ್ರೈ ಮಾಡಿ ಕಳಿಸ್ಬಿಡ್ಬೋದು ಈಗ. ಎಳಿಕೆ ಆಯ್ತಲ್ಲ ಸರಿಯಾಗಿ ಸಿಗಾಕಂದಿರಕವೆ. ಬರೀ ಎಲ್ಲ ಕ್ಯಾಟ್ಲಕ್ಕೆ. ಜಿಲೇಬಿ ಕ್ಯಾಟ್ಲ ಅಂದ್ರೆ ಅವು ಕ್ಯಾಟ್ಲ ಅಂದರೆ ಇನ್ನೂ ಒಂಥರ ತಲೆ ದಪ್ಪ ಸಂತತಿ ಇಲ್ಲ ಅನ್ಸುತ್ತೆ. ನಮ್ಮ ಪ್ರತಾಪಣ್ಣವ್ರು ಬಂದವ್ರೆ. ಎಲ್ಲ ಮೀನು ಹಿಡ್ಕೊಂಡವ್ರೆ. ಅಯ್ಯೋ ಏನಪ್ಪ ಅಪ್ಪಟಿ ಅದಲ್ಲ ಅದು. ಸರಿಯಾಗದ ಮಾತ್ರ. ಎಷ್ಟು ಕೆಜಿ ಬಂದದಣ್ಣ ಅದು? 10 ಬರಲ್ದಣ್ಣ. ಸರಿಯಾಗಿ ತಲೆಯೇ ಬರುತ್ತೆ 3 kg.